ಮಿಸ್ ಮಾಡಬೇಡಿ, ಫುಲ್ ನೋಡಿ. ಫೈಟ್ ಕೊರಿಯೋಗ್ರಾಫರ್ ಅಂತ ಯಾರೂ ಇರಲಿಲ್ಲ. ಸೊ ಏನೋ ನಮ್ಮವೇ ಟ್ರೈ ಮಾಡೋಣ ಅಂಥೇಳಿ ಎಲ್ಲರೂ ಹಿಂಗೆ ಆ ಥರ ಈ ಥರ ಅಂಥೇಳಿ ಮಾಡ್ಕೊಂಡು ಹೋದ್ವಿ. ಸರ್ ಅವ್ನು ಡೈರೆಕ್ಟ್ ಇಲ್ಲ ಸರ್. ಆಕ್ಷನ್ ಈ ಕಡೆ ನೋಡ್ರಿ. ಓಕೆ ರೋಲಿಂಗ್ ಆಕ್ಷನ್. ಈ ಸೀನು ನೆಕ್ಸ್ಟ್ ಸೀನ್ಗೆ ಕಂಟಿನ್ಯೂಟಿಗೋಸ್ಕರ ಸ್ಟಿಕ್ನ ಕ್ಯಾಮ್ರಾ ಮುಂದೆ ತೊಗೊಂಬಂತೀವಿ. ಅವ್ನ ಕ್ಯಾಮ್ರಾ ಮುಂದೆ ತಂದ್ಬಿಟ್ಟು ಈಗ ಇಟ್ಬಿಟ್ಟ. ಏನ್ ಮಾಡತ್ತಿದೆ? ಊರ್ ಬಂದಿದ್ದ ಹೊಡಿತಾರ ಸರ್, ಊರ್ ಬಂದಿದ್ದ ಹೋಗ್ಬಿಡಿ. ತಲೆ ಬತ್ತ ಜಾಸ್ತಿ ಬಗ್ಬರ ಮಂದಿ ಚಲೋ ಊರಂದಾಗ ಉಳ್ತೀನಂತ ಈಗ ನೀನ್ ಹೊಡಿತಿ, ಅವ ನೀನ್ ಹೊಡಿತಾನ. ಅವನ ಬಾಯಲ್ಲಿ ಪಾಪ ಕುಂಕುಮ ಮತ್ತು ನೀರು ಮಿಕ್ಸ್ ಮಾಡಿ ಹಾಕ್ಬಿಟ್ಟಿವಿ. ಸೊ ಒಂದು ಕರೆಕ್ಟ್ ಕ್ಯಾಮ್ರಾ ಶಾರ್ಟ್ ಸಿಗೋವರೆಗೂ ಅವನು ಉಗುಳಪ್ಲೇ ಇಲ್ಲ. ತುಂಬ ಕಷ್ಟಪಟ್ಟ. ಆಕ್ಷನ್. ಈ ಟೈಮಲ್ಲಿ ಅಲ್ಲಿ ಪಕ್ಕದಲ್ಲಿ ಟೆಂಪಲ್ ಹತ್ರ ಯಾವುದೋ ಒಂದು ಸಾಂಗ್ ಹಾಕ್ಬಿಟ್ಟಿದ್ರು. ಡಿಸ್ಟರ್ಬಿಂದ ನಮಗೇನೂ ಶೂಟೇ ಮಾಡೋಕ್ಕಾಗಲಿಲ್ಲ. ತುಂಬ ಕಷ್ಟ ಆಯಿತು. ಸತತ 4 ದಿನದಿಂದ ನಿದ್ದೆನೇ ಮಾಡಿರಲಿಲ್ಲ. ಈ ಕಂಟಿನ್ಯೂ ನೈಟಲ್ಲಿ ಶೂಟ್ ಮಾಡಿರೋದು. ತುಂಬ ಟೇಕ್ಸು, ತುಂಬ ರೀಟೇಕ್ಸ್ ಆಗಿಬಿಡ್ತು. ಇವತ್ತಿಂದ ಯಗ್ರಜ ಬರೀ ಆದರೆ ಇನ್ನಂತ ನಾ ಕಲಿಯೋದಲ್ಲ, ಅದನ್ನು ಹಾಳು ಮಾಡ್ತಿದ್ದಾರೆ. ಇವ್ರು ಯಾರು ಅಲ್ಲಿ ಸುಮ್ಮನೆ ಮಲಗಿಲ್ಲ, ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಯಾಕಂದರೆ ಹೇಳ್ತಾನಲ್ಲ, ಯಾರೂ ನಿದ್ದೆನೇ ಮಾಡಿಲ್ಲ ಅಂತ. ಅವರು ಕಂಟಿನ್ಯೂಟಿಗೋಸ್ಕರ ಅದೇ ಜಾಗದಲ್ಲಿ ಮತ್ತೆ ಕೇಳೋದಂತ ಅಲ್ಲೇ ಮಲಗಿಬಿಟ್ಟಿದ್ರು ಎಲ್ಲರೂ. ಅದೇ ಮಲಗಿಬಿಟ್ಟು ಆಮೇಲೆ ಈ ಶಾರ್ಟ್ 2 to 3 hours ಆದಮೇಲೆ ಈ ಶಾರ್ಟ್ ತೆಗೆದಿರೋದು. ಒಂದು ಕೆಲಸ ದುಡ್ಡು ಅಂತಿದ್ದು ಈ ಸೀನೆಲ್ಲ ಮಾಡೋ ಹೊತ್ತಿಗೆ ಬರ್ತಾ ಕೋಪ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಕರೆಕ್ಟಾಗಿ ಬೇಗ ಬರ್ತಿಲ್ಲ ಅಂತೇಳಿ. ರೀಸನ್ ಯಾರ್ದು ನಿದ್ದೆ ಆಗಿಲ್ಲ. ಎಲ್ಲರೂ ಈಗ 24/7 ನಿಂತ್ಕೊಂಡು ವರ್ಕ್ ಮಾಡಿದ್ದೀವಿ. ಗೌಡ್ರು ತಿರುಗಿ ಬರ್ಬೇಕಾದ್ರೆ ಅವ್ರಿಗೆ ಹೊಡಿಬೇಕು ನಾನು ಕಟ್ಟಿಗೆ ಇದ್ದ. ಸೊ ಅದು ಅವ್ರಿಗೆ ಪ್ಯಾಡ್ ಇಲ್ಲಿ ಹಾಕಿರ್ತೀವಿ ಎದಿ ಮೇಲೆ. ಸೊ ಅವರಿಗೆ ನಿಜವಾಗ್ಲೂ ಹೊಟ್ಟೆಗೆ ಹತ್ತಿಬಿಟ್ಟಿತ್ತು ಪಾಪ ಪೆಟ್ಟು. ಥ್ಯಾಂಕ್ ಯು ಎಲ್ಲರೂ ನೋಡಿದ್ದಕ್ಕೆ. ನೆಕ್ಸ್ಟ್ ಮೀಟಿಂಗು ಆದಷ್ಟು ಬೇಗ ಬರುತ್ತೆ.